ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನವರಾತ್ರಿ ಕೊನೆ ದಿನ ಅಂದರೆ ನಿನ್ನೆನೇ 9 ದಿನ ಮುಗೀತು. ಇವತ್ತು ಲಾಸ್ಟ್ ಡೇ ಹಬ್ಬ. ಸೊ ನಮ್ಮ ಕಡೆ ಯಾವ ರೀತಿಯಾಗಿ ಈ ಒಂದು ದಸರಾ ಹಬ್ಬನ ಆಚರಣೆ ಮಾಡ್ತಾರೆ ಏನು ಪ್ರತಿಯೊಂದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಾಕಿರ್ತೀನಿ. ಸೊ ನನ್ನ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಹಾಗೆ ನಿಮ್ಮ ಕಡೆ ಕೂಡ ಯಾವ ರೀತಿಯಾಗಿ ದಸರಾ ಹಬ್ಬನ ಆಚರಿಸ್ತಾರೆ ಅನ್ನೋದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಕಿ. ಸೊ ಒಂದೊಂದು ಕಡೆ ಒಂದೊಂದು ಥರ ಆಚರಿಸಿರ್ತಾರೆ. ಸೊ ಇನ್ನು ಮಡಿಕೇರಿ ದಸರಾ ಬಂದರೆ ಅಲ್ಲಿ ಅಂತೂ ಫುಲ್ ಲೈಟಿಂಗ್ಸ್ ಆಗಿರ್ಬೋದು, ಡ್ಯಾನ್ಸು. ಸೊ ಈ ರೀತಿಯಾಗಿ ಪ್ರತಿಯೊಂದು ಗಲ್ಲಿಗೂ ಒಂದೊಂದು ದೇವಿನ ಅವತಾರ ಮಾಡಿ ಕೂರಿಸ್ಬಿಟ್ಟು ಹಬ್ಬನ ಆಚರಣೆ ಮಾಡ್ತಿರ್ತಾರೆ. ಸೊ ಈ ವರ್ಷ ನಾನು ನಮ್ಮೂರಲ್ಲಿ ಇರೋದ್ರಿಂದ ನನಗೆ ಇದು ಮೊದಲೇ ಹಬ್ಬನೂ ಹೌದು. ಸೊ ಹಾಗೆ ನಮ್ಮ ಸಸಿ ಯಾವ ರೀತಿಯಾಗಿ ಬೆಳ್ಕೊಂಡು ಬಂದಾವಂತ ಕೂಡ ನೀವು ನೋಡಿರ್ಬೋದು. ಸೊ ಸಸಿ ಅಂತೂ ತುಂಬ ಅಂದರೆ ತುಂಬ ಚೆಂದ ಬೆಳೆದವ. ಸೊ ಇನ್ನೂ ಪಕ್ಕದವರೆಲ್ಲ ಅಂತಾಯಿದ್ರು, ನಮ್ಮದು ಯಾಕೋ ಬೆಳೆದೇ ಇಲ್ಲ, ನಿಮ್ಮ ಏನು ಯಾವ ರೀತಿ ಬೆಳೆದವಲ್ಲ, ಎಷ್ಟು ಚೆಂದ ಬೆಳೆದವಲ್ಲ, ನಮ್ಮ ಯಾಕೋ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಸೊ ನಮ್ಮ ಮನೆ ನಿಮ್ಮ ಮನೆ ಪ್ರತಿಯೊಬ್ಬರು ಮನೆಗೂ ಕೂಡ ಕಂಪೇರ್ ಮಾಡಿಕೊಂಡು, ಸೊ ನಮ್ಮ ಚೆನ್ನಾಗಿ ಬೆಳೆದ ನಿಮ್ಮ ಚೆನ್ನಾಗಿ ಯಾಕೂ ಬೆಳೆದಿಲ್ಲ ಈ ಥರ ಮಾತಾಡ್ತಿರ್ತಾರೆ. ಸೊ ಅದರಲ್ಲಿ ನಮಗೆ ತುಂಬ ಚೆನ್ನಾಗಿ ಬೆಳೆದವ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅದನ್ನು ಕೇಳೋಕ್ಕೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು. ಇನ್ನೊಂದು ಕಡೆ ಏನಂದರೆ, ಸೊ ಇವತ್ತು ಹಬ್ಬ ಇರೋದ್ರಿಂದ ಇವತ್ತು ದೇವಿಗೆ ತುಂಬಿದ ಆಗ್ಲನ ಮಾಡಿಬಿಟ್ಟು ಎಡೆನ ಹಿಡಿದು ಮುತ್ತೈದೆಯರನ್ನ ಉಣಿಸ್ತಾರೆ. ಹಾಗಾಗಿ ಈ ಕಡೆ ನಮ್ಮ ಅತ್ತೆ ಏನು ಮಾಡಿದ್ರು ಅಂದರೆ ಬೇಳೆಗೆ ಹಾಕಿದ್ರು. ಬೇಳೆಗೆ ಹಾಕಿಬಿಟ್ಟು ನಿನ್ನೆ ಊರಲ್ಲಿ ನಾಟಕ ಅದು ನಮ್ಮ ಅತ್ತೆಯರು ನೋಡ್ಕೊಂಡು ಬರೋಕ್ಕೆ ಹೋಗಿದ್ವಲ್ವ. ಹಾಗಾಗಿ ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟಾನೇ ಆಯಿತು. ಹಾಗಾಗಿ ಸೊ ತೊಂದರೆ ಇಲ್ಲ, 2 ಜನ ಇದ್ದೀವಲ್ಲ, ಸೊ ನಿಧಾನಕ್ಕೆ ಮಾಡಿದ್ರು. ಸ್ವಲ್ಪ ಬೇಗನೆ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಆದರೂ 10-10:30 ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗೀತು. ಮನೆ ಇದ್ಬಿಟ್ಟು ಬೊಕ್ಕಳು ಕೊಚ್ಚುಳ್ರಿ. ಹ್ಞೂ ರೀ, ಕುದ್ದ ನೋಡ್ರಿ. ಕಾಸ್ಲೇನು ಹಾಲು ರೀ? ಹಾಲು ಕಾಸ್ಲೇನಂದೆ. ತರ್ಲೇ ನಿಮ್ಗ ಹಾಂ ಬರ್ರಿ, ಅಂಕಸ್ತ ಕಾಸ್ತೀನ. ಸೊ ನೈಟ್ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನೆನಾಕಿದ್ದೆ, ಅದನ್ನ ಇವಾಗ ತಿನ್ಕೊಂಡು ಬಿಡ್ತೀನಿ. ಅದನ್ನ ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ತಿಂದು ಖಾಲಿ ಮಾಡಬೇಕಂತ ಹೇಳಿದ್ದಾರೆ ಅವೆಲ್ಲ. ಸೊ ಗೊತ್ತಿಲ್ಲ ಏನು ಮಾಡ್ತವೇನು, ಯಾಕಂದರೆ ನನಗಂತೂ ತಿನ್ನೋಕ್ಕೆ ಆಗ್ತಿಲ್ಲ, ಹೋಗ್ತಾನೂ ಇಲ್ಲ ಅವು, ಯಾಕೂ ಗೊತ್ತಿಲ್ಲ. ಸೊ ನೋಡ್ತೀನಿ, ಸಾಧ್ಯ ಆದಷ್ಟು ತಿಂತೀನಲ್ವ. ಈ ಕಡೆ ನಮ್ಮ ಅತ್ತೆಯವರು ಬೆಲ್ಲ ಹಾಕ್ತಾಯಿದ್ರು ಬೇಳೆಗೆ. ಸೊ ಮುದ್ದೆ ಕೂಡ ಬಂದಿದ್ದ, ಮುದ್ದೆಗೆ ಸ್ವಲ್ಪ ಏನಾದರೂ ತಿನ್ನ ಕೊಡಬೇಕು ಬೆಳಿಗ್ಗೆ. ಹಾಗಾಗಿ ನಾಷ್ಟ ಮಾಡಿದ್ವಲ್ವ, ನಾಷ್ಟ ಹಾಕೊಟ್ವಿ, ತಿನ್ಕೊಂಡು ಹೋದರು ಅವರು ಕೂಡ. ಎಲ್ಲರೂ ಇಲ್ಲ ಅವು ಅರ್ಶಿನ ಕುಂಕುಮ ರೀ. ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ತಂದಿದ್ದೆ ಅಲ್ಲ ಕೊಡಕ್ಕೆ. ನಮ್ಮ ಅತ್ತೆಯರು ಹೂರ್ಣ ರುಬ್ಬಕ್ಕೆ ಹೋದರು. ಅದು ರುಬ್ಕೊಂಡು ಬಂದು ಕಣಕನೆಲ್ಲ ಕಲಸಿ ಹೋಳಿಗೆ ಮಾಡ್ತಾರೆ ಅವರು. ನಾನು ಈ ಕಡೆ ಸ್ವಲ್ಪ ಸಾಂಬಾರು, ಕಟ್ಟಿನ ಸಾಂಬಾರು ಮಾಡಬೇಕು, ಸ್ವಲ್ಪ ಪಲ್ಯ, ರೈಸು ಇದೆಲ್ಲ ಮಾಡಿ ನಾನು ಮುಗಿಸ್ತೀನಿ ಇಲ್ಲಿ. ಏನಕ್ಕಂದರೆ ಎಲ್ಲ ಕೆಲಸ ಒಬ್ಬರೇ ಅಂದರೆ ಲೇಟ್ ಆಗುತ್ತೆ. ಇವಾಗ ಸ್ವಲ್ಪ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸನ ಮಾಡ್ತೀನಿ. ಬನ್ನಿ ಟೀ ಕುಡ್ಕೊಂಡು ಬರೋಣ.
ಕಟ್ಟಿನ ಸಾಂಬಾರಂತೂ ಹಬ್ಬ, ಒಂದು ಹೋಳಿಗೆ, ಅಮಾವಾಸ್ಯೆ ಏನಾದರೂ ಮಾಡಿದ್ವಿ ಅಂದರೆ ಕಟ್ಟಿನ ಸಾಂಬಾರು ಫಿಕ್ಸ್ ಬೇಕೇ ಬೇಕು. ಯಾಕಂದರೆ ಹೋಳಿಗೆ ಮಾಡಿದಾಗ ಫಿಕ್ಸ್ ಕಟ್ಟಿನ ಸಾರು ಇದ್ರೇ ಅದು ಒಂದು ಟೇಸ್ಟು. ಹಾಗಾಗಿ ಕಟ್ಟಿನ ಸಾಂಬಾರು ಎಲ್ಲ ತುಂಬ ಜನ ಇಷ್ಟಪಡ್ತಾರೆ, ನನಗೂ ಕೂಡ ಹಾಗೆ ತುಂಬ ಇಷ್ಟ. ಸೊ ನಾನು ಹೋದ ಕೆಲವೊಂದು ಬ್ಲಾಗಲ್ಲಿ ಹೇಳಿದ್ದೀನಿ ಕಟ್ಟಿನ ಸಾಂಬಾರನ್ನ ಹೆಂಗೆ ಮಾಡಬೇಕು ಅಂತ. ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಏನು ಮಾಡಿದ್ದೀನಿ, ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಮಸಾಲೆನ ರುಬ್ಬಿ ಹಾಕ್ತಾಯಿದ್ದೀನಿ. ಸೊ ಅದು ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬರ್ತದೆ. ಸೊ ನಿಮಗೂ ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಬನ್ನಿ ಮಾಡೋಣ. ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಜಾಸ್ತಿನೇ ನೆನೆ ಹಾಕ್ಕೊಂಡಿದ್ದೀನಿ. ಏನಕ್ಕಂದರೆ ಇದು ಕಪ್ಪು ಹುಣಸೆ ಹಣ್ಣಲ್ವ, ಜಾಸ್ತಿ ಹುಳಿ ಬಿಡ್ತದೆ. ಸ್ವಲ್ಪ ಯಾಕೋ ಹುಳಿ ಇದ್ರೇ ಚೆಂದ ಕಟ್ಟಿನ ಸಾಂಬಾರು. ಸೊ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿದ್ರೆ ಸರಿ ಹೋಗ್ತದಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಸೊ ಇನ್ನೂ ಏನಾದರೂ ಉಳಿದ್ರೆ ಪಲ್ಯಕ್ಕೂ ಕೂಡ ಹಾಕ್ಬೋದು. ಹಾಗಾಗಿ ಬನ್ನಿ ಮಾಡೋಣ. ಸೊ ಇವಾಗ ಟೈಮ್ ಬಂದು ಸುಮಾರು ಒಂದು 9:30 ಆಗ್ಯದ. ಇನ್ನೂ ಕೆಲಸ ಸುಮಾರು ಅದಾವ, ಆದಷ್ಟು ಬೇಗ ಮಾಡಿ ಮುಗಿಸ್ಕೋಬೇಕು. ಏನಕ್ಕಂದರೆ ಮುತ್ತೈದೆಯರನ್ನ ಹೇಳಿ ಬಂದಾರಲ್ವ, ಅವರಿಗೂ ಸುಮಾರು ಜನ ಮನೆ ಬಂದಿರ್ತವೆ, ಪ್ರತಿಯೊಬ್ಬರು ಹೇಳಿರ್ತಾರೆ, ಅವರು ಕೂಡ ಎಲ್ಲ ಮುಗಿಸ್ಕೊಂಡು ಬರಬೇಕು. ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಮನೆಗೆ ಇನ್ನೂ ಲೇಟ್ ಆಗುತ್ತೆ. ಸೊ ಫಸ್ಟ್ ನಾವೇ ಕರೆದ್ರೆ ನಮ್ಮ ಮನೇಲಿ ಅವರು ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತಾರೆ ಅನ್ನೋ ಒಂದು ಮೈಂಡಲ್ಲಿ, ಹಾಗಾಗಿ ಬೇಗ ಕೆಲಸ ಮುಗಿಸ್ತಾ ಇದ್ದೀವಿ. ಏನಕ್ಕಂದರೆ ಇವತ್ತಿನ ದಿನ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ದೀಪಾರಾಧನೆ ಮಾಡಿರ್ತಾರಲ್ವ, ಅವರು ಕೂಡ ಎಲ್ಲ ಕೆಲಸ ಮಾಡಿ ಅವರು ಕೂಡ ಪ್ರತಿಯೊಂದೂ ಪಾಲಿಸ್ಕೊಂಡು ಅವರು ಮುತ್ತೈದೆನೆಲ್ಲ ಊಟ ಮಾಡಿಸಿ ಅವರು ಮುಗಿಸ್ಕೊಂಡು ಬರೋದ್ರಲ್ಲಿ ಲೇಟೇ ಆಗುತ್ತೆ. ಹಾಗಾಗಿ ಅವ್ರನ್ನ ಹೇಳಿ ಬಂದಿರ್ತೀವಲ್ವ, ಅವ್ರ ಮನೆಯಲ್ಲಿ ಊಟ ಮಾಡೋದಿಲ್ಲ ಅವರು. ಏನಕ್ಕಂದರೆ ನಾವು ಮುತ್ತೈದೆನ ಹೇಳಿ ಬಂದಮೇಲೆ ಅವರು ಅಲ್ಲಿವರೆಗೂ ಉಪವಾಸನೇ ಇದ್ಬಿಟ್ಟು ಯಾರು ಕರೆದಿರ್ತಾರೋ ಅವ್ರ ಮನೆಯಲ್ಲೇ ಹೋಗಿ ಅವರು ಊಟನ ಮಾಡ್ತಾರೆ. ಸೊ ಇವಾಗ ಕಟ್ಟಿನ ಸಾಂಬಾರು ಮಾಡೋಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಕಾಳು ಮೆಣಸು ಹಾಕಿ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವಾಗ ಆ ಹುಣಸೆ ಹಣ್ಣು ಏನಿದೆಯಲ್ಲ ಅದು ಆ ಹುಳಿನ ಚೆನ್ನಾಗಿ ಸ್ವಲ್ಪ ನಾವು ಎಣ್ಣೆಯಲ್ಲಿ ಕುದಿಸ್ಕೋಬೇಕು, ಆವಾಗ ಸಾಂಬಾರು ಇನ್ನೂ ಟೇಸ್ಟ್ ಬರ್ತದೆ. ಸೊ ನೀವು ಕೂಡ ಯಾವ ರೀತಿ ಮಾಡ್ತೀರ ಅಂತ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಸೊ ಆಲ್ಮೋಸ್ಟ್ ಸಾಂಬಾರೆಲ್ಲ ಆಯಿತು. ಈ ಕಡೆ ಪಲ್ಯ ಕೂಡ ಮಾಡಿದೆ. ಸ್ಲಿಮ್ಮಲ್ಲಿ ಸ್ವಲ್ಪ ಚೆನ್ನಾಗಿ ಒಂದು 10-15 ನಿಮಿಷ ಕುದಿಸಿದ್ರೆ ಸಾಂಬಾರು ಇನ್ನೂ ಘಮ ಚೆಂದ ಬರ್ತದೆ. ಈ ಕಡೆ ಮುತ್ತೈದೆಯರನ್ನ ಕರೆಯೋಕ್ಕೆ ಹೋಗಿದ್ರು, ಸ್ವಲ್ಪ ಬ್ಲೌಸ್ ಪೀಸ್ನ ಎತ್ತಿಡು ಆಮೇಲೆ ಆಗೋದಿಲ್ಲ ಅಂತ ಹೇಳಿದ್ರಲ್ವ, ಅದಕ್ಕೆ ನಾನು ಎತ್ತಿಟ್ಬಿಟ್ಟು ಆಚೆ ಬಂದೆ. ಇನ್ನು ಸ್ವಲ್ಪ ಹೋಳಿಗೆನ ಮಾಡಿಬಿಟ್ಟು ತೆಗಿಯೋಣ, ಬೇಕಂದರೆ ಮಧ್ಯಾಹ್ನಕ್ಕೆ ಬಿಸಿದು ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಏನಕ್ಕಂದರೆ ನನಗೆ ಇತ್ತೀಚೆಗೆ ಸ್ವಲ್ಪ ಬಿಸಿ ಉಂಡು ತುಂಬ ರೂಢಿ ಆಗಿಬಿಡ್ಲಾಗತ್ತದ. ಸೊ ಏನೇ ಉಂಡ್ರೂ ಬಿಸಿ ತಿನ್ನಬೇಕಷ್ಟೆ. ಅದು ಬೆಳಗ್ಗೆ ಆಗಿರಲಿ ಮಧ್ಯಾಹ್ನ ಆಗಿರಲಿ ಬಿಸಿ ತಿಂದರೆ ಮಾತ್ರ ತಿನ್ಬೇಕು ಅನ್ನಿಸ್ತದೆ. ಆಮೇಲೆ ತಣ್ಣಗಾಗ್ಬಿಟ್ರೆ ತಿನ್ನಬೇಕು ಅನ್ಸೋದೇ ಇಲ್ಲ. ಸೊ ನಾನು ಬೇಡ ಇಲ್ಲಿ ಪದೇ ಮಾಡ್ಕೊಡೋದು ಒಂದು ಸತಿ ವಿಡಿಯೋ ಮಾಡೀನಿ, ನೆನಪೇ ಇಲ್ಲ. ಈ ಕಡೆ ಸೊ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ನೆನಪೇ ಆಗಲಿಲ್ಲ, ಯಾಕಂದರೆ ಅವರಿಗೆಲ್ಲ ಸರಿಯಾಗಿ ಊಟ ಕೊಡಬೇಕು ಬಂದಿದ್ದಾರೆ ಅಂದಮೇಲೆ. ಹಾಗಾಗಿ ಇದು ಈ ಕಡೆ ಮಾಡ್ಕೊಟ್ಟು ಕೂತ್ರೆ ಈ ಕಡೆ ಏನಾದರೂ ನಿರ್ಲಕ್ಷ್ಯ ಮಾಡ್ತೀನೇನೋ ಅನ್ನೋ ಥರ ಬೇಡ ಅಂತ ಹೇಳಿಬಿಟ್ಟು ನೆನಪೇ ಆಗಲಿಲ್ಲ ಅದು. ಇವಾಗ ಟೈಮ್ ಬಂದು 4:30-5 ಗಂಟೆ ಆಗೇ ಬಿಡ್ತು. ಸೊ ಸಸಿ ನೋಡಿ ನಮ್ಮ ಎಷ್ಟು ಚಂದ ಬಂದವ, ತುಂಬ ಚಲೋ ಬಂದವ. ಯಾಕಂದರೆ ಏನಿಲ್ಲ, ಒಳ್ಳೆ ಮನಸ್ಸಿಂದ ಹಾಕಿದ್ರೆ ಪ್ರತಿಯೊಂದು ಕೂಡ ಒಳ್ಳೆಯದೇ ಆಗ್ತಾರಂತಾರಲ್ವ, ಹಾಗೆ ಇವನ್ನ ಏನು ಮಾಡಬೇಕಂದ್ರೆ ಇವತ್ತಿಗೆ 6 ದಿನ ಆಯಿತು. ಇವತ್ತೇ ಒಯ್ದು ಬಿಟ್ಟು ಬರ್ತಾರೆ, ನಾಳೆ 7 ದಿನ ಆಗುತ್ತಲ್ಲ. ಹಾಗಾಗಿ 7 ದಿನಕ್ಕೆಲ್ಲ ಕಳಿಸ್ಬಾರ್ದು, ಯಾಕಂದರೆ ಅದು ಕೂಡ ಮನೇಲಿ ಹಾಕಿದ್ದೀವಿ ಅಂದರೆ ಲಕ್ಷ್ಮಿ ಥರನೇ. ಹಾಗಾಗಿ ಇವತ್ತೇ ಒಯ್ದುಬಿಟ್ಟು ಕೆನಲು ಅಥವಾ ಹಳ್ಳದಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಇದು ಮುಗಿಸ್ಬಿಟ್ರೆ ಇದಿಷ್ಟು ಮುಗಿಸ್ಬಿಟ್ರೆ ಹಬ್ಬ ಕಂಪ್ಲೀಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಿದ್ರು ಬನ್ನಿ ಕೊಡಬೇಕು ಊರಲ್ಲಿ ದೇವಸ್ಥಾನಗಳಿಗೆ ಎಲ್ಲ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ಮನೆಯಲ್ಲಿರೋ ಹಿರಿಯರಿಗೆ ಮತ್ತು ಮನೆ ಮುಂದೆ ಇರೋ ದೊಡ್ಡವ್ರಿಗೆ ಹೀಗೆ ಬನ್ನಿನ ಕೊಟ್ಟು ಆಶೀರ್ವಾದನ ಪಡ್ಕೋತಾರೆ. ಇವಾಗ ಇದನ್ನೆಲ್ಲ ಕೊಟ್ಬಿಟ್ಟು ಓಕೆ, ಇವಾಗ ಒಳ್ಳೆ ನಿದ್ದೆ ಮಾಡಿಬಿಟ್ಟು ಎದ್ದಾಯಿತು.
ಎದ್ದು ಇವಾಗ ನಮ್ಮ ಅತ್ತೆ ಕೂಡ ಸ್ವಲ್ಪ ಪಾತ್ರೆ ಇದು ತೊಳಿತಾ ಇದ್ರು. ನಾ ಏನಾದರೂ ಊಟ ಮಾಡಿಬಿಟ್ಟು ರೆಡಿ ಆಗು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ದೇವರಿಗೆಲ್ಲ ಬನ್ನಿ ಕೊಟ್ಟು ಬರಮು ಅಂತ ಹೇಳ್ತಾಯಿದ್ರು. ನನಗೆ ಹೋಗೋದು ಬೇಡವಾ ಅಂತ ಅನ್ನಿಸ್ತಾ ಇತ್ತು. ಆದರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ, ಏನು ತೊಂದರೆ ಇಲ್ಲ ಅಂತ ಅನ್ನಿಸ್ತು. ಓಕೆ, ರೆಡಿ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಇವಾಗ ಸ್ವಲ್ಪ ಟೀ ಮಾಡಿಬಿಟ್ಟು ಟೀನ ಎಲ್ಲರಿಗೂ ಕೊಟ್ಟು ಟೀ ಕುಡಿದು ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಓಕೆ, ಫೈನಲಿ ಸಿಂಪಲ್ಲಾಗಿ ಸೀರೆನ ಹಾಕ್ಕೊಂಡು ರೆಡಿಯಾಗಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಹ್ಯಾಪಿ ದಸರಾ. ಯಾವಾಗಲೂ ಖುಷಿಯಾಗಿರಿ, ಯಾಕಂದರೆ ಟೈಮ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಎದುರಿಸೋ ಸಾಮರ್ಥ್ಯ ನಮ್ಮ ಹತ್ರ ಇದ್ದರೆ ಬರೋ ಸಮಸ್ಯೆ 1000 ಎದುರು ಕೂಡ ಅದು ಒಂದು ಹುಲ್ಲು ಕಟ್ಟಿಗೆ ಸಮ ಅಂತ ಹೇಳ್ತಾ, ಸೊ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ತನಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.